ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಮತ್ತು ಬ್ಯೂಟಿಫುಲ್ ಆಗಿರೋ ಹೇರ್ ಸ್ಟೈಲ್ನ ತಿಳಿಸ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಹೇರ್ ಸ್ಟೈಲ್, ವಾಟರ್ಫಾಲ್ ಹೇರ್ ಸ್ಟೈಲ್ ಅಂತ ಇದನ್ನು ಕರಿತೀವಿ. ಇದನ್ನು ನೀವು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ನಾವೇ ಯಾವ ರೀತಿ ವಾಟರ್ಫಾಲ್ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಖಂಡಿತ ಯೂಸ್ಫುಲ್ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಹೇರ್ ಸ್ಟೈಲ್ನ ನೀವು ಯಾವುದೇ ರೀತಿ ಟ್ರೆಡಿಷನಲ್ ಆಗೂ ಡ್ರೆಸ್ ಮಾಡಿಕೊಂಡಾಗ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ವೆಸ್ಟ್ರನ್ ಡ್ರೆಸ್ಗೂ ಕೂಡ ನೀವು ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ಎರಡಕ್ಕೂ ತುಂಬ ಯೂಸ್ ಆಗುತ್ತೆ ಅಥವಾ ಹೊಂದ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಹೇರ್ ಸ್ಟೈಲ್ ಬಿಟ್ಕೊಳ್ಳಿಕ್ಕೆ ಇಷ್ಟ ಇರುತ್ತೆ, ಬಟ್ ಫ್ರಂಟೆಲ್ಲ ನಮಗೆ ಡಿಸ್ಟರ್ಬ್ ಮಾಡುತ್ತೆ ಹೇರ್ ಅಂತ ಅನ್ನೋರು ಈ ರೀತಿ ನೀವು ವಾಟರ್ಫಾಲ್ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ಫ್ರೀ ಹೇರ್ ಜೊತೆಗೆ ನಮಗೆ ಹೇರ್ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ನಾನಿಲ್ಲಿ ಸೆಂಟರ್ ಕ್ರಾಫ್ಟ್ ತಗೊಳ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ಗೆ ನೀವು ಸೆಂಟರ್ ಕ್ರಾಫ್ಟ್ ಮಾಡಿ ಆನಂತರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ನಾನು ಸೈಡ್ಗೆ ಮಾತ್ರ ಮಾಡ್ಕೊಳ್ತೀನಿ, ನನಗೆ ಸೆಂಟರ್ ಕ್ರಾಫ್ಟ್ ಇಷ್ಟ ಆಗಲ್ಲ ಅನ್ನೋರು ಬೇಕಿದ್ರೆ ಸೈಡ್ ಕ್ರಾಫ್ಟ್ ತೆಗೆದು ಒಂದು ಸೈಡ್ಗೆ ನೀವು ಮಾಡ್ಕೊಳ್ಬಹುದು. ಬಟ್ ಎರಡು ಸೈಡ್ಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಅಭ್ಯಾಸ ಇಲ್ಲ ಅಂದರೂ ಕೂಡ ಈ ರೀತಿ ಮಧ್ಯ ಕ್ರಾಫ್ಟ್ ತೆಗೆದು ನೋಡಿ. ಯೂನಿಕ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲೂಬೋದು, ನೀವು ಚೆನ್ನಾಗಿ ಕಾಣಿಸ್ತೀರಾ. ನಾನಿಲ್ಲಿ ಮುಂದೆ ಸ್ವಲ್ಪ ಕೂದಲು ತಗೊಳ್ತಾ ಇದ್ದೀನಿ. ಈಗ ಕೂದಲು ತಗೊಂಡಿರ್ತೀನಲ್ಲ ಮುಂದೆ, ಇದನ್ನು 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ಈಗ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೇನು ಫಸ್ಟ್ ಪಾರ್ಟಿಷನ್ ತೊಗೊಂಡ್ವಿ ಅದನ್ನು ಹಿಂದೆಗಾದಂಗೆ ಸ್ವಲ್ಪ ಕೂದಲನ್ನು ತಗೊಳ್ಬೇಕು. ಅದನ್ನು ಈ ಟ್ವಿಸ್ಟ್ ಮಾಡಿದ ನೆಕ್ಸ್ಟ್ ಸ್ಟೆಪ್ಪಿಗೆ ಕೂದಲನ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಅದ್ರ ಒಳಗಡೆ ಆದಂಗೆ ಬರಬೇಕು. ಈಗ ಅದನ್ನು ಮತ್ತೆ ನೀವು ಎಣಿಲಿಕ್ಕೆ ಅಥವಾ ಮತ್ತೆ ಟ್ವಿಸ್ಟ್ ಮಾಡಲಿಕ್ಕೆ ಬಳಸ್ಕೊಳ್ಬೇಡಿ. ಅದೇನು ನಾವು ಕೂದಲು ತೊಗೊಂಡಿದ್ವಿ ಅದನ್ನು ಈ ರೀತಿ ತೆಗೆದು ಜಸ್ಟ್ ಬಿಡಬೇಕಷ್ಟೇ. ಅದಾದಮೇಲೆ ಮತ್ತು ನಾವು ಫಸ್ಟು ಹೇರ್ ಏನು ತೊಗೊಂಡಿದ್ವಿ, 2 ಡಿವೈಡ್ ಮಾಡ್ಕೊಂಡಿದ್ವಲ್ಲ, ಅದೇ 2 ಡಿವೈಡ್ನ ನಾವು ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗಬೇಕು. ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ಮತ್ತು ಹಿಂದೆಗಾದಂಗೆ ಸ್ವಲ್ಪ ಕೂದಲನ್ನ ತಗೊಳ್ಬೇಕು. ಆನಂತರ ಮತ್ತೆ ಅದನ್ನು ಹಾಗೆ ಬಿಡಬೇಕು, ಮತ್ತೆ ಟ್ವಿಸ್ಟ್ ಮಾಡಬೇಕು. ನೋಡಿ ಈ ರೀತಿ. ಯಾವುದೇ ರೀತಿ ನನಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಬರಲ್ಲ ಅನ್ನೋರ್ಗೂ ಕೂಡ ಇದು ಈಸಿ ಆಗುತ್ತೆ. ಹಾಗಂತ ಒಂದೇ ಸರಿಗೆ ಎಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ಪ್ರಾಕ್ಟೀಸ್ ಬೇಕಾಗತ್ತೆ. ಮನೆಯಲ್ಲೇ ಇದ್ದಾಗ 1-2 ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನೀವು ಯಾವುದೇ ರೀತಿ ಫಂಕ್ಷನ್ ಇದ್ದಾಗ ನಿಮಗೆ ನೀವೇ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ಈ ರೀತಿ ಸಿಂಪಲ್ಲಾಗಿ ಇದನ್ನು ನೀವು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಯಾವುದೇ ಫಂಕ್ಷನ್ಸ್ಗೆ ಟ್ರೆಡಿಷನಲ್ ಆಗಾದರೂ ನೀವು ರೆಡಿಯಾಗಿ ಅಥವಾ ವೆಸ್ಟ್ರನ್ ಡ್ರೆಸ್ಗೂ ಕೂಡ ಇದನ್ನು ಹಾಕ್ಕೊಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಫೋಟೋಗೂ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಈ ರೀತಿ ಫೈನಲಾಗಿ ಎಷ್ಟು ಕೂದಲು ನಮಗೆ ಲೆಂತ್ ಇರುತ್ತೆ ಅಲ್ಲಿವರೆಗೂ ಹಿಂದೆವರೆಗೂ ನಾವು ಹಿಂದೆ ಕ್ಲಿಪ್ ಹಾಕ್ತೀವಲ್ವ ಅಥವಾ ಪೋನಿ ಹಾಕ್ತೀವಲ್ವ ಅಲ್ಲಿವರೆಗೂ ನಾವು ಎಣ್ಕೊಂಡು ಹೋಗ್ಬೋದು. ಬಟ್ ನಂದು ಫ್ರಂಟ್ ಹೇರ್ ಕಟ್ ಇರೋದ್ರಿಂದ, ಫ್ರಂಟ್ ಲೇಯರ್ ಇರೋದ್ರಿಂದ ತುಂಬ ಹಿಂದೆ ತನಕನೂ ನಾನು ಇಲ್ಲಿ ಎಣ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ನಾನು ಎಷ್ಟು ಸಾಧ್ಯ ಅಷ್ಟು ಹಾಕ್ಕೊಂಡು ಅಲ್ಲಿಗೆ ನಾನು ಹೇರ್ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಹೇರ್ ಪಿನ್ ಅಪ್ಪು ಹಾಕ್ಕೊಳ್ಬೋದು, ಅಥವಾ ಸುಜಾತ ಹೇರ್ ಪಿನ್ ಆದರೂ ಹಾಕ್ಕೊಳ್ಬಹುದು, ಅಥವಾ ಯಾವುದಾದ್ರೂ ಡಿಸೈನ್ ಇರೋ ಅಂಥ ಹೇರ್ ಪಿನ್ಸ್ಗಳನ್ನು ಕೂಡ ಹಾಕ್ಕೊಳ್ಬಹುದು ಡ್ರೆಸ್ ಮ್ಯಾಚಿಂಗಿಗೆ. ನೋಡಿ ಈ ರೀತಿ ಒಂದೇ ಒಂದು ಹೇರ್ ಪಿನ್ ಹಾಕ್ಕೊಂಡ್ರೆ ಸ್ವಲ್ಪ ಕೆಲವರಿಗೆ ಸಿಲ್ಕಿ ಹೇರ್ ಇದ್ದರೆ ಜಾರ್ಕೊಳ್ಳುತ್ತೆ ಅನ್ನೋದಾದರೆ ಡಬಲ್ ಪಿನ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಅದು ಜಾರ್ಕೊಳ್ಳೋದಿಲ್ಲ. ಈಗ ಸೇಮ್ ಆ್ಯಸ್ ಇಟ್ ಈಸ್ ನಾನು ಲೆಫ್ಟ್ ಸೈಡ್ ಹೇಗೆ ತೋರಿಸ್ದೆ ಅದೇ ರೀತಿ ಇನ್ನೊಂದು ಸೈಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಹೇರ್ ಸ್ಟೈಲ್ಗೆ ಇನ್ನೊಬ್ಬರು ಸಪೋರ್ಟ್ ಬೇಕು ಅಂತ ಅನಿಸುತ್ತೆ, ಬಟ್ ಇದು ತುಂಬಾ ಈಸಿ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸರಿ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡು ನೋಡಿ. ನೀವೇ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು, ಅಥವಾ ಎಷ್ಟು ಸರಿ ಟ್ರೈ ಮಾಡಿದ್ರಿ, ಅಥವಾ ನಿಮಗೆ ಈ ಹೇರ್ ಸ್ಟೈಲ್ ಮಾಡ್ಕೊಂಡು ಗೊತ್ತಿತ್ತಾ, ನಿಮಗೆ ಈ ಹೇರ್ ಸ್ಟೈಲ್ ಇಷ್ಟನಾ ಅಂತ ಹೇಳಿಬಿಟ್ಟು
ಕೆಲವರಿಗೆ ತುಂಬಾ ಸಿಂಪಲ್ಲಾಗಿ ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅಂಥವ್ರಿಗಂತೂ ಈ ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಈ ಕಡೆನೂ ಅಷ್ಟೇ ಲೆಫ್ಟ್ ಸೈಡ್ ಎಷ್ಟು ಮೆಜರ್ಮೆಂಟಲ್ಲಿ ನೀವು ಪಿನ್ ಹಾಕ್ಕೊಂಡಿದ್ರಿ ಅಷ್ಟೇ ಎಣಿಗೆ ಹಾಕ್ಕೊಂಡು ಇಲ್ಲೂ ಕೂಡ ಪಿನ್ ಹಾಕ್ಕೊಳ್ಬಹುದು. ನೀವೇನಾದರೂ ಟ್ರೆಡಿಷನಲಾಗಿ ರೆಡಿ ಆಗ್ತಾ ಇದ್ದರೆ ಈ ಪಿನ್ ಹಾಕ್ಕೊಂಡಿರ್ತೀರಲ್ವ ಅಲ್ಲಿ ಎರಡು ಕಡೆಗೂ ಸೇರಿಸಿ ಹೂವನ್ನು ನೀವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಪಿನ್ ಮತ್ತು ಲೆಫ್ಟು ಮತ್ತು ರೈಟು ಎರಡಕ್ಕೂ ಸೇರಿಸಿ ಹೂವು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಹೇರ್ ಏನಾದರೂ ಕರ್ಲ್ ಹೇರ್ ಆದರೆ ಸ್ವಲ್ಪ ಸ್ಟ್ರೇಟ್ ಮಾಡಿಕೊಂಡು ಆನಂತರ ಈ ಹೇರ್ ಸ್ಟೈಲ್ ಮಾಡಿಕೊಂಡು ನಂತರ ತುದಿನಲ್ಲಿ ಬೇಕಿದ್ರೆ ನೀವು ಬೇಕಂದರೆ ಕರ್ಲ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಡ್ರೆಸ್ ಕೋಡ್ಗೂ ಕೂಡ ಇದನ್ನು ನೀವು ಹೇರ್ ಸ್ಟೈಲ್ನ ಮಾಡ್ಕೊಳ್ಬಹುದು. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ವಾಟರ್ಫಾಲ್ ಹೇರ್ ಸ್ಟೈಲ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ನಾನು ಈ ಫೋಟೋದಲ್ಲಿ ತೋರಿಸ್ತಿದ್ದೀನಲ್ವ ಈ ರೀತಿ ಏನಾದರೂ ನೀವು ಕರ್ಲ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫೋಟೋಸ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಹೇರ್ ಸ್ಟೈಲ್. ನಿಮಗೆ ಈ ಒಂದು ಸಿಂಪಲ್ ವಾಟರ್ಫಾಲ್ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಹೇರ್ ಸ್ಟೈಲ್ ಹೇಗೆ ಅನ್ನಿಸ್ತು ನಿಮಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.